ನಮಸ್ತೆ TV20 ಕನ್ನಡ ವಾಹಿನಿಗೆ ಸ್ವಾಗತ. ಜಾತಿ ಗಣತಿ ಜಾರಿಗೆ ಪ್ರಬಲ ವಿರೋಧವಿದ್ರೆ ಅದನ್ನ ಕೈ ಬಿಡುವುದೇ ಒಳ್ಳೆಯದು ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದರು. ಜಾತಿ ಗಣತಿ ವರದಿ ಬಗ್ಗೆ ನಾನು ಸಿಎಂಗೆ ಹೇಳೋದಿಷ್ಟೇ, ಪ್ರಬಲ ವಿರೋಧವಿದ್ರೆ ಖಂಡಿತ ವರದಿ ಬಿಡೋದು ಒಳ್ಳೆಯದು. ಬೇರೆ ಬೇರೆ ವರ್ಗದವರನ್ನ ವಿರೋಧ ಮಾಡಿಕೊಂಡು ಮಾಡೋದು ಒಳ್ಳೆಯದಲ್ಲ ಎಂದಿದ್ದಾರೆ. ಜಾತಿ ಗಣತಿ ಕುರಿತು ಸಂಪುಟ ಸಭೆ ಹಾಗೂ ಎಲ್ಲ ಶಾಸಕರ ಸಭೆ ಕರೆದ ಚರ್ಚೆ ಮಾಡೋದು ಒಳ್ಳೆಯದು. ಮುಂದಿನ ನಿರ್ಧಾರ ಮಾಡೋ ಬದಲು ಎಲ್ಲರನ್ನೂ ಕರೆದು ಒಮ್ಮತದ ತೀರ್ಮಾನ ಮಾಡಲಿ. ಬಹುತೇಕ ಕಡೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. ಈ ಬಗ್ಗೆ ಹಲವು ಶಾಸಕರು ವಿರೋಧ ಮಾಡಿದ್ದಾರೆ. ಕೆಲವು ಜಾತಿಯವರು ನಮಗೆ ಬೇಡ ಅಂತಿದ್ದಾರೆ. ಎಲ್ಲ ವರ್ಗದ ವಿರೋಧ ಕಟ್ಟಿಕೊಳ್ಳೋದು ಬೇಡ. ಜಾತಿ ಗಣತಿ ವರದಿಯನ್ನ ಸದ್ಯಕ್ಕೆ ನಿಲ್ಲಿಸೋದೇ ಒಳ್ಳೆಯದು. ಆನಂತರ ಪರಿಶೀಲಿಸಿ ಮಾಡಲಿ ಎಂದಿದ್ದಾರೆ. ಜಾತಿ ಗಣತಿ ಬಗ್ಗೆ ಈಗ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಹೇಳೋದಿಷ್ಟೇ, ಪ್ರಬಲವಾದ ವಿರೋಧ ಬಂದರೆ ಜಾತಿ ಗಣತಿಯನ್ನು ಖಂಡಿತ ಇದನ್ನು ಬಿಡಬಾರ್ದು ಅಂತ ನನಗೆ ಅನಿಸ್ತೈತೆ ಇವತ್ತು. ಯಾಕಂದರೆ ಬೇರೆ ಬೇರೆ ವರ್ಗದವ್ರನ್ನ ವಿರೋಧ ಹಾಕ್ಕೊಂಡು ಮಾಡೋಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸರಿ ಚರ್ಚೆ ಮಾಡಿ ಎಲ್ಲ ಸಂಪುಟ ಸಭೆ ಕರಿಬೇಕು, ಶಾಸಕರನ್ನು ಕರಿಬೇಕು. ಮುಂದಿನ ನಿರ್ಧಾರಗಳನ್ನು ಮಾಡೋಕ್ಕಿಂತ ಮುಂಚೆ ನಮ್ಮನ್ನೆಲ್ಲರನ್ನು ಕರೆದು ಒಮ್ಮತದ ಒಂದು ತೀರ್ಮಾನ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸ್ತೈತೆ. ಅದೇನೇ ನಾನು ಹೇಳ್ತೇನೆ, ಕೆಲವು ಕಡೆ ನೀಟಾಗಿ ಆಗಿಲ್ಲ ಅಂತ ಭಾಳ ಜನ ಹೇಳಿದ್ದಾರೆ. ಭಾಳ ಜನ MLA ಅಬ್ಜೆಕ್ಷನ್ ಮಾಡಿದ್ದಾರೆ. ಕೆಲವು ಜಾತಿ ವರ್ಗ ಇದರಲ್ಲೂ ಸಹ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ವರ್ಗವನ್ನು ಎಗನೆಸ್ಟ್ ಹಾಕೊಳ್ಳೋ ಬದಲು ಈ ಜಾತಿ ಗಣತಿ ವರದಿಯನ್ನು ಸದ್ಯದಲ್ಲಿ ನಿಲ್ಲಿಸೋದೇ ಒಳ್ಳೆಯದು. ಆನಂತರ ಪರಿಶೀಲನೆ ಮಾಡಿ ಮಾಡೋದು ಒಳ್ಳೆಯದು ನನಗೆ ಅನಿಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.